ಹೋರಾಟ ಯಾತಕ್ಕಾಗಿ ಹೋರಾಟ ಬೇಕೇ ಬೇಕು ಬೇಕೇ ಬೇಕು ಯಾತಕ್ಕಾಗಿ ಹೋರಾಟ ಇವತ್ತು ಸುಮಾರು 350 ಜನ ಮಹಾನಗರ ಪಾಲಿಕೆ ಕರ್ಮಚಾರಿ ನೀರು ಸರಬರಾಜು ವಿಭಾಗದಿಂದ ಇವತ್ತು ಪೂಜ್ಯ ಮಹಾಪೌರಿಗೆ ನಾವು ನಮ್ಮ ಹಿರಿಯ ಮುಖಂಡರಾದ ದಲಿತ ಮಲ್ಲೇಶನ ಚೋಗ್ಲಿ ನೇತೃತ್ವದಲ್ಲಿ ಇವತ್ತು ಪೂಜ್ಯ ಮಹಾಪೌರಿಗೆ ನಾವು ಒಂದು ಮನವಿ ಕೊಡಕ್ಕೆ ಬಂದೆವು. ನಾವು ಸುಮಾರು 27-28 ವರ್ಷದಿಂದ ನಾವು ಬೆಳಗಾವಿ ಜನತೆಗೆ ನೀರು ಸರಬರಾಜನ್ನು ಸೇವೆ ಸಲ್ಲಿಸ್ತಾ ಬಂದಿದ್ದೇವೆ. ಈಗ 4-5 ವರ್ಷ ಆಯ್ತು LNT ಅಧೀನದಲ್ಲಿ ಕೆಲಸ ಮಾಡ್ತಾಯಿದ್ದೇವೆ. ಇನ್ನೂ ಪ್ರಾಜೆಕ್ಟ್ ಮುಗಿಯೋ ತಡ ಇಲ್ಲದ ನಮ್ಮ LNT ಅವರು ಈಗ ಏಕಾಏಕಿ ನಮ್ಮದು ಪ್ರಾಜೆಕ್ಟ್ ಮುಕ್ತಾಯ ಆಗಿದೆ, ನಿಮ್ಮದೇನು ಅವಶ್ಯಕತೆ ಇಲ್ಲ ಮತ್ತು ನೀವು ಪುನಃ ಕಾರ್ಪೊರೇಷನ್ಗೆ ಹೋಗ್ರಿ ಅಂತೇಳಿ ಒಂದು ಸಡನ್ಲಿ ನಮ್ಗೆ ಒಂದು ನೋಟಿಸನ್ನು ಕಳಿಸ್ತಾ ಇದ್ದಾರೆ. ಆದರೆ ಲೇಬರ್ ಆ್ಯಕ್ಟ್ ಪ್ರಕಾರ ನಮಗೇನೂ ಒಂದು ಕೊಡಬೇಕಾದ್ರೆ ಸುಮಾರು ಒಂದು 3 ತಿಂಗಳ ಮುಂಚಿತವಾಗಿ ನಮಗೆ ಒಂದು ಕಾನೂನು ಪ್ರಕಾರ ಒಂದು ನೋಟಿಸ್ ಕೊಡಬೇಕಾಗಿತ್ತು. ಆದರೆ ಯಾವುದೂ ಏನು ಕೊಡಲ್ದೇ ದಿಢೀರವಾಗಿ ನೋಟಿಸನ್ನು ಈಗ ಒಂದು 2 ದಿವಸದಿಂದ ಕೊಡ್ತಾ ಇದ್ದಾರೆ. ಇನ್ನು ಹುಡುಗರಿಗೆ ಕೊಡ್ತಾ ಇದ್ದಾರೆ. ನಮ್ಮದು ವಿನಂತಿ ಏನಪ್ಪ ಅಂದರೆ ಸುಮಾರು 25-26 ವರ್ಷದಿಂದ ನಾವು ಬೆಳಗಾವಿ ಜನತೆಗೆ ಕೊರೋನಾ ಆಗಲಿ ಹಗಲು ರಾತ್ರಿ ಆಗಲಿ ಯಾವಾಗ ನಾವು ಅಧಿವೇಶನದಲ್ಲೇ ಆಗಲಿ 24/7 ನಾವು ನಿರಂತರ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದೀವಿ. ಅದು ಬೆಳಗಾವಿ ಜನತೆ ನಾವು ಬೆಳಗಾವದಲ್ಲಿ ಇದ್ದು ನೌಕರಿ ಮಾಡಿದವರಿಗೆ ನಮ್ಗೆ ಇವತ್ತು ಸಡನ್ಲಿ ನೀವು ಬರಬೇಡ ಅಂದ್ರೆ ನಾವು ಏನು ಮಾಡಬೇಕು, ನಮ್ಮ ಕುಟುಂಬ ಪರಿಸ್ಥಿತಿ ಏನಾಗ್ತೈತಿ. ಆದ ಕಾರಣ ಇವತ್ತು ಪೂಜ್ಯ ಮಹಾಪೌರರಿಗೆ ಹಾಗೂ ಉಪಮಹಾಪೌರರಿಗೆ ಮನವಿ ಕೊಟ್ಟಿದ್ದೇವೆ. ನಾವು ಯಾವುದೂ ಕಾರಣಕ್ಕೆ ನಮ್ಮನ್ನು ತೆಗೆಯತಕ್ಕದ್ದಲ್ಲ ಮತ್ತು ಹೊಳ್ಳಿ ನಮಗೆ ಕನಿಷ್ಠ ವೇತನವನ್ನು ಜಾರಿ ಮಾಡಬೇಕಂತ ಅವರಲ್ಲಿ ವಿನಂತಿ ಮಾಡಿದ್ದೇವೆ. ಏನಂದರೆ ಮಹಾಪೌರ ಏನು ಬಳಸಿಕೊಟ್ಟು ಪೂಜ್ಯ ಮಹಾಪೌರರು ನಮ್ಮ ಹಿರಿಯ ಮುಖಂಡರ ನೇತೃತ್ವದಲ್ಲಿ ನಮಗೆ ಒಂದು 2 ದಿನ ಟೈಮ್ ತೊಗೊಂಡಿದ್ದಾರೆ. ಅವರು ಎಲ್ಲ ಅಧಿಕಾರಿಗಳನ್ನು ಕರೆದು ಒಂದು ಮೀಟಿಂಗ್ ಒಂದು ಮಾಡಿ ಚರ್ಚೆಯನ್ನು ಮಾಡಿ ಒಂದು ನಿರ್ಣಯವನ್ನು ತೊಗೊಂಡು ನಮಗೆ ನ್ಯಾಯ ದೊರಕಿಸಿ ಕೊಡ್ತಾರಂತೇಳಿ ನಮ್ಮ ಹಿರಿಯ ಮುಖಂಡರಿಗೆ ಅವರು ಹೇಳಿದ್ದಾರೆ, ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನಾವು ನೋಡ್ತೇವೆ. ನಮ್ದೇನಾರ ಒಂದು ಹೇಳಕ್ಕೆ ಆಸೆ ಈಡೇರಲಿಲ್ಲಂದ್ರೆ ನಮ್ಮ ಹಿರಿಯ ಮುಖಂಡ ಸಲಹೆಯಿಂದ ಮುಂದೆ ಏನು ಕ್ರಮ ಕೈಗೊಳ್ಬೇಕನ್ನೋ ನಮ್ಮ ಮುಂದಿನ ದಿನದಲ್ಲಿ. ಈಗ ನಮ್ಮ ಸುಭಾಷ್ ಹೇಳ್ದಂಗೆ ಪೂಜ್ಯ ಮಹಾಪೌರರು ಉಪಮಹಾಪೌರವ್ರಿಗೆ ಮನವಿ ಕೊಡಲಾಗಿದೆ. ಇತ್ತಿರ ಹಿಂದೂ ಕೂಡ ಇವರು LNTದಾಗ ಕೆಲಸಕ್ಕೆ ತೊಗೊಂಡ್ಮೇಲೆ ಅವಾಗ ಅವ್ರ ಪಗಾರ ಕೂಡ 3 ತಿಂಗಳು ಹಾಕ್ತಿದ್ದಿರಕ್ಕಿಲ್ಲ. ಅವರು ಎಲ್ಲಿ ಸುಮ್ಮನೆ 7,000 ಕೊಟ್ಟಿನಿ 8,000 ಕೊಟ್ಟು ಹಿಂಗೆ ಮಾಡ್ತಿದ್ರು. ಈ LNT ಹುಟ್ಟಿದ್ದು ಯಾವಾಗ ಬಂತಿದ್ದು. ಆದರೆ ಇವರು ಮಾತ್ರ ಸುಮಾರು 30 ವರ್ಷದಿಂದ ಈ ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟ್ಗೆ ಕೆಲಸ ಮಾಡ್ಕೊಂಡು ಬರ್ತೀರಿ. ಅಲ್ಲಿ ಇವ್ರನ್ನ LNT ಹ್ಯಾಂಡ್ ಓವರ್ ಮಾಡೋಕ್ಕಿಂತ ಮುಂಚೆ ಒಂದು ಕಂಡೀಷನ್ ಆಗಿದೆ, 2 ವರ್ಷ ಇವರು ಸೇವೆ ತೊಗೋಬೇಕು. 2 ವರ್ಷ ಆದಮೇಲೆ ಮತ್ತೆ ಇವ್ರು ತಿರ್ಗಾ ಇವರು ಮಹಾನಗರ ಪಾಲಿಕೆಗೆ ಮರಳಿ ಬರ್ಬೇಕಂತೇಳಿ. ಆದರೆ ಇದನ್ನೆಲ್ಲ ಉಲ್ಲಂಘನೆ ಮಾಡಿ LNT ಕಂಪ್ನಿಯವರು ತಮ್ಮ ಮನಸ್ಸಿಗೆ ಬಂದಂಗೆ ಇವ್ರಿಗೆಲ್ಲ ತೊಂದರೆ ಕೊಡ್ತಾಯಿದ್ದಾರೆ. ಯಾಕಂದರೆ ಇವ್ರ ಕೆಲಸ ಯಾರೂ ನೋಡಲಿ, ಹಗಲಿರಲಿ ರಾತ್ರಿಯಲ್ಲಿ ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟ್ ಒಂದು, ಹೆಸ್ಕಾಮ್ ಒಂದು, ಇವರು ಹಗಲಿ ರಾತ್ರಿ ಯಾವತ್ತೂ ಬೆಳಗಾವಿ ಜನತೆಗೆ ಕೆಲಸ ಮಾಡಿದ್ದಾರೆ. ಈಗ ನಮ್ಮ ಮಹಾಪೌರರು ಪೂಜೆ ಮತ್ತು ಉಪಮಹಾಪೌರರು 2 ದಿವಸ ಟೈಮ್ ತೊಗೊಂಡಾರೆ. 2 ದಿವಸ ತೊಗೊಂಡು ಮತ್ತು ನಾವೀಗ ಸಾಯಂಕಾಲ ಕಮಿಷನರ್ ಕೂಡ ಭೇಟಿ ಆಗ್ತೀವಿ. ಇವತ್ತು ಕಮಿಷನರ್ ಇದ್ದರೆ ಅವ್ರಿಗೆ ಮನವೊಲಿಕೆ ಮಾಡ್ತೀವಿ. ಆಮೇಲೆ ಅವರು ಜಾಯಿಂಟ್ ಮೀಟಿಂಗ್ LNT ಕಮಿಷನರು ಆಮೇಲೆ ಇವ್ರದ್ದು ಎಲ್ಲ ಮೀಟಿಂಗ್ ಮಾಡ್ತೇನೆ ಅಂದ್ರೆ ಇದು ತೊಗೊಳ್ಳಿದ್ರೆ ಮುಂದೆ ನಾವು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇನ್ನೂ ಭಾಳಷ್ಟು ಅದಾವ. ಆ ಡಿಪಾರ್ಟ್ಮೆಂಟ್ ಹಿಡಿದು ಆದರೆ LNT ಅವ್ರಿಗೆ ಒಂದು ಬುದ್ಧಿ ಕಲಿಸ್ತೇವೆ. ಇಟ್ಟು ಜನ ಇದ್ರು ಈಗ ಅವ್ರು ಹೊರಗಡೆಯಿಂದ ಮತ್ತೆ ಅವ್ರ ಜನನ ತಗೋತಾ ಇದ್ದಾರೆ ಡ್ಯೂಟಿಗೆ. ಮತ್ತು ವೇತನದಲ್ಲಿ ವ್ಯತ್ಯಾಸ ಇದೆ. ಇವ್ರಿಗೆ ಕೊಡೋದು ವೇತನ ಬೇರೆ, ಅವ್ರಿಗೆ ಕೊಡೋ ವೇತನ ಬೇರೆ. ಹಿಂಗೆ ತಾರತಮ್ಯ ಆಗ್ತಾ ಇದೆ. ಅಲ್ಲ, ಇವರಿಗೆ ಮೂಳು ಕೆಲಸ ಮಾಡೋರಿಗೆ 15ರಿಂದ 16,000 ಕೊಡತ್ತಾರೆ. ಈಗ ತೊಗೊಂಡವ್ರು ಇವ್ರಿಗೆ 25ರಿಂದ 30,000 ರೂಪಾಯಿ ಕೊಡತ್ತಾರೆ. ಮತ್ತು ಇವರೆಲ್ಲ ಮೂಲ ನಿವಾಸಿ ಬೆಳಗಾವದವ್ರು. ಅವ್ರು ತೊಗೊಳ್ಳೋದು ಹೊರಗಿನವ್ರು 500ರಿಂದ 600 ತೊಗೊಳ್ಳೋದು ಏನು ಜರೂರತ್ ಇದೆ ಇಲ್ಲಿ. ಅಲ್ಲಿ ಕಾಂಟ್ರಾಕ್ಟರ್ಗೆ ಲಾಭ ಇದೆ, ಇಂಜಿನಿಯರ್ ಲಾಭ ಇದೆ. ಇವರೆಲ್ಲ ಭ್ರಷ್ಟಾಚಾರಿಗಳು ಅದಾರೆ. ಇವ್ರು ನೆಟ್ಟಿಗೆ ನಮ್ಮ ಮಾತು ಕೇಳಿಲ್ಲ ಅಂದರೆ ಕಿತ್ತೂರು ಚೆನ್ನಮ್ಮ ಸರ್ಕಲ್ದವ್ರು ಇವ್ರು ಏನು ಮಾಡೋದು ಅಂತ ನಾವು ಕೈಯಾಗ ತೊಗೊಳ್ಳೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ತೈತಿ. ಒಂದು ದಿನ ನೀರು ಬಂದಾತಿ ಬೆಳಗಾವಿ ಮಂದಿಗೆಲ್ಲ